ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ಈ ಥರ ಸೆಟಪ್ ಮಾಡಿಕೊಂಡು ಕೂತ್ಕೊಂಡು ವ್ಲಾಗ್ಸ್ ಮಾಡೋದೆಲ್ಲ ಬಿಟ್ಟಿದೆ. ಫುಲ್ ಕೆಲಸ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು. ಸೊ ಇವತ್ತು ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡೋಣ, ಅಪ್ಲೋಡ್ ಮಾಡೋಣ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ. ಸೊ ಎಸ್, ವೆಲ್ಕಮ್ ಬ್ಯಾಕ್. ಇವಾಗಷ್ಟೇ ಸ್ನಾನ ಮಾಡಿಕೊಂಡು ರೆಡಿ ಆದೆ. ಒಂದು ಸ್ವಲ್ಪ ಹೇರ್ ಡ್ರೈ ಮಾಡಬೇಕು, ಎಲ್ಲ ಹಂಗೆ ಇದೆ. ನಾನು ಹೇರ್ ಡ್ರೈ ಅಂದರೆ ನಾನು ಕುತ್ಕೊಂಡು ಬ್ಲೋವರಲ್ಲಿ ಏನರಲ್ಲೂ ಡ್ರೈ ಮಾಡಲ್ಲ, ಹೀಗೆ ಬಿಟ್ಟಿರ್ತೀನಿ. ಸ್ವಲ್ಪ ಒಣಗುತ್ತೆ, ಆಮೇಲೆ ಬಿಸಿಲಿಗೆ ಹೋದರೆ ಫುಲ್ ಡ್ರೈ ಆಗಿಬಿಡುತ್ತೆ ಹೇರ್ಸು. ಎಸ್, ಆ್ಯಂಡ್ ನೀವೆಲ್ಲರೂ ನೋಡಿರ್ತೀರ, ರುಚಿತ್ ಬರ್ಡೇ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಪ್ಲ್ಯಾನ್ ಇದ್ದಿದ್ದು ಅವ್ನ ಬರ್ಡೇನ ಎಲ್ಲಾದರೂ ಒಂದು ಲೈಕ್ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಸೋಡಾ ಫ್ಯಾಕ್ಟ್ರಿನೋ ಇಲ್ಲಾಂದರೆ ಎಲ್ಲಾದರೂ ಒಂದು ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡಿ ಸಂಜೆ ಹೊತ್ತು ಪಾರ್ಟಿ ಮಾಡಿ ಮುಗಿಸೋಣ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆಮೇಲೆ ಮಮ್ಮಿ ಫ್ರೆಂಡ್ ಯಾರೋ ಒಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು ಅವ್ರ ಮನೇಲಿ. ಅಲ್ಲಿ ಹೋದ್ಮೇಲೆ ಅನ್ನಿಸ್ತು, ನಾವು ಮಾಡಿಸ್ಬೇಕು, ನಾವು ನಿನ್ಸೇ ಬಿಟ್ಟಿದ್ದೀವಿ ಅಂತ. ಅದಾದಮೇಲೆ ಮಗು ಬರ್ಡೇ ದಿನ ಮಾಡಿಸಿದ್ರೆ ಅಂತೂ ಇನ್ನೂ ಒಳ್ಳೆಯದು ಅಂತ ಒಬ್ಬರು ಪುರೋಹಿತರ ಹತ್ರ ಕೇಳ್ಕೊಂಡ್ವಿ. ಸೊ ಹಾಗಾಗಿ ಮಾಡಿಬಿಡೋಣ ರುಚಿತ್ ಬರ್ಡೇ ದಿನನೇ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ಒಂದು 5-10 ದಿವಸದಿಂದ ಪ್ಲ್ಯಾನ್ಸ್ ನಡೀತಾ ಇದೆ. ಈಗಷ್ಟೇ ನೆನ್ನೆ ಹೋಗಿ ಎಲ್ಲನೂ ಪರ್ಚೇಸ್ ಮಾಡಿ ಬಂದ್ವಿ. ರುಚಿತ್ ಬರ್ಡೇಗೆ ಏನೇನು ಬೇಕು ಎಲ್ಲನೂ. ಕೆಲವೊಂದು ಇಲ್ಲೇ ಇದೆ, ಎತ್ತಿಟ್ಟಿಲ್ಲ, ಅದನ್ನೆಲ್ಲ ತೋರಿಸ್ತೀನಿ. ಕೆಲವೊಂದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ರುಚಿತ್ ಬರ್ಡೇಗೆ ನಾವು ಅವ್ನ ಬರ್ಡೇ ಬಂದು 5th ಇರೋದಲ್ವ, ಸೊ ಅವತ್ತೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಮನೇಲಿ ನಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ಊಟಕ್ಕೆ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ 5th ಅವ್ನ ಬರ್ಡೇಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಯಾರನ್ನೂ ಜಾಸ್ತಿ ಕರಿತಿಲ್ಲ, ನನ್ನ ಕ್ಲೋಸ್ ಫ್ರೆಂಡ್ಸು, ಆಮೇಲೆ ತುಂಬ ಬೇಕಾದವರು ಅಷ್ಟೇ. ಆಮೇಲೆ ನನ್ನ ಹಸ್ಬೆಂಡ್ಗೆ ಯಾರ್ಯಾರು ಬೇಕೋ ಅವರು ಅಷ್ಟೇ, ನಾನು ಯಾರನ್ನೂ ಜಾಸ್ತಿ ಕರಿತಲ್ಲ. ಸೊ ಮನೆ ಮಟ್ಟಕ್ಕೆ ಮಾಡೋಣ ಸಿಂಪಲ್ಲಾಗಿ. ದೇವ್ರು ಇನ್ನೂ ಕೊಟ್ಟಷ್ಟು ಜಾಸ್ತಿ ಮಾಡೋಣ, ಸದ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟರಲ್ಲೇ ಖುಷಿ ಪಡೋಣ ಅಂತ ಹೇಳಿ ಪೂಜೆಗೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಪುರೋಹಿತರು ಎಲ್ಲ ಬುಕ್ ಆಗಿಬಿಟ್ಟಿದೆ. ಏನಿದ್ರು ಲಾಸ್ಟ್ ಮೂಮೆಂಟ್ ಕೆಲಸಗಳು ಮಾತ್ರ ಇಟ್ಕೊಂಡಿದ್ದೀನಿ, ಎಲ್ಲನೂ ಮುಗಿಸ್ಕೊಂಬಿಟ್ಟಿದ್ದೀನಿ. ಹೋಗೋದು, ಎಲ್ಲ ತೊಗೊಂಬರೋದು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ, ಯಾವುದೂ ಉಳಿಸ್ಕೊಂಡಿಲ್ಲ. ಆ್ಯಂಡ್ ಬೆಳಗ್ಗೆ ಪೂಜೆ ಮಾಡಿಸಿ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಗುತ್ತೆ. ಅಷ್ಟರಲ್ಲೇ ಸಂಜೆಗೆ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿಸ್ಕೊಂಡು ಕೇಕ್ ಕಟ್ ಮಾಡಿಸಿದ್ರೆ ರುಚಿತ್ ಬರ್ಡೇಗೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇದು 2nd ಇಯರ್ ಬರ್ಡೇ. ಅವನಿಗಂತೂ ತುಂಬ ಎಕ್ಸೈಟ್ಮೆಂಟ್, ಯಾಕಂದರೆ ಅವನು ಬೇರೆಯವ್ರ ಬರ್ಡೇಗೆ ಹೋದಾಗಲೂ ಅಷ್ಟೇ ಖುಷಿ ಪಡ್ತಾನೆ. ಆ್ಯಂಡ್ ನನಗೇನಂದರೆ, ನಮ್ಮಪ್ಪ ನಾನು ಚಿಕ್ಕ ಹುಡುಗಿದಾಗಲೂ ಹೀಗೆ ಸೆಲೆಬ್ರೇಟ್ ಮಾಡೋರು. ನಮ್ಮಪ್ಪನೇ ಅವ್ರ ಕೈಯಾರೆ ಕೇಕ್ ಮಾಡ್ಕೊಂಡು ಬಂದು ಅದ್ರ ಮೇಲೆ ಕ್ಯಾಂಡಲ್ಸ್ ಎಲ್ಲ ಇಟ್ಟು, ನನಗೆ ರೋಸ್ ಇಷ್ಟ ಅಂತ ರೋಸೆಲ್ಲ ಇಟ್ಕೊಂಡು ಒರಿಜಿನಲ್ ರೋಸಸ್ ಎಲ್ಲ ಕೇಕ್ ಮೇಲೆ ಇಟ್ಟು, ಆಮೇಲೆ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆದು ಅವರಿಗೆಲ್ಲರಿಗೂ ಅಡುಗೆ ಮಾಡಿಸಿ ಈ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು ಚಿಕ್ಕವರಿದ್ದಾಗ. ಆ್ಯಂಡ್ ನನ್ನ ಮಗನಿಗೆ ನನಗೆ ಮಾಡ್ಬೇಕಾತ್ರ ಅಂತ ತುಂಬ ಖುಷಿ. ಸೊ ಎಸ್, ಆ ಥರ ಎಲ್ಲ ಅಂದರೂ ಜನ್ರೇಷನ್ ತಕ್ಕನಂಗೆ ಮಾಡೋಣ ಅಂತ. ಸೊ ರುಚಿತ್ ಬರ್ಡೇಗೆ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಎಸ್, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಈ ವ್ಲಾಗಲ್ಲಿ ಅಂತ ಅಂದ್ಕೊಂಡೆ. ಸೊ ರುಚಿತ್ ಬರ್ಡೇ, ಅವನಿಗೆ 2 years, ಎಷ್ಟು ಬೇಗ 2 ವರ್ಷ ಆಯಿತು ಅಂತ ಗೊತ್ತೇ ಆಗ್ತಾಯಿಲ್ಲ, ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ. ಈಗೀಗ 1 ವರ್ಷದ ಬರ್ಡೇ ಮಾಡಿದ್ವಿ ಅಂತ ಅನಿಸುತ್ತೆ, ಹಂಗನ್ಸುತ್ತೆ. ಇನ್ನು ಆ ಫೋಟೋಸ್ ಎಲ್ಲ ಕಂಪ್ಲೀಟಾಗಿ ನಾನು ಎಲ್ಲೂ ಅಪ್ಲೋಡೇ ಮಾಡಿಲ್ಲ. ಆಗಲೇ 2ನೇ ವರ್ಷದ ಬರ್ಡೇ ಅವನದು. ಎಷ್ಟು ಬೇಗ ದೊಡ್ಡವನಾಗ್ತಾನೆ ಗೊತ್ತಾ. ಅವನಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ತುಂಟ, ಅಷ್ಟು ಚೆನ್ನಾಗಿ ಮುದ್ದಾಗಿ ಆಡ್ತಾನೆ. ಆ್ಯಂಡ್ ಕೆಲವೊಂದನ್ನು ನಾನು ಶಾರ್ಟ್ಸಲ್ಲಿ ವೀಡಿಯೋಸಲ್ಲೆಲ್ಲ ಹಾಕಿರ್ತೀನಿ, ನೀವು ನೋಡಿದರೆ ಗೊತ್ತಿರುತ್ತೆ ರುಚಿತ್ ಎಷ್ಟು ತುಂಟ, ಎಷ್ಟು ತರಲೆ, ಎಷ್ಟು ಮುದ್ದು ಅಂತ. ಸೊ ಬನ್ನಿ, ಮಾತು ಸಾಕು, ಮುಂದೆ ತೋರಿಸ್ತೀನಿ. ಸೊ ರುಚಿತ್ ಬರ್ಡೇಗೆ ಅಂತ ಹೇಳಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ಪರ್ಸ್ನಲಿ ನಾನು ಶಾಪ್ ಮಾಡಿರೋದು. ರುಚಿತ್ ಇದು ಬಳೆ, ಹೆಣ್ಮಕ್ಳು ಬರ್ತಾರಲ್ಲ ಅವರಿಗೆ ಮುತ್ತೈದೆಯರಿಗೆ ಕೊಡೋಕ್ಕೆ ಅಂದ್ಬಿಟ್ಟು ತಂದಿದ್ದೀನಿ. ಇದನ್ನೆಲ್ಲ ಒಂದು ಪ್ಯಾಕ್ ಮಾಡಿ ಗಿಫ್ಟ್ ಕೊಡ್ತೀನಲ್ಲ, ರಿಟರ್ನ್ ಗಿಫ್ಟ್ಸು, ಅದರೊಳಗಡೆ ಹಾಕಬೇಕು. ಗ್ರೀನ್ ಕಲರ್ ಬಳೆ ತಂದಿದ್ದೀನಿ.
ಆ್ಯಂಡ್ ಒಂದಿಷ್ಟು ತಂದಿದ್ದೀನಿ. ಇದು ಬಂದ್ಬಿಟ್ಟು ತೋರಿಸ್ತೀನಿ, ಒಂದು ಕ್ಯೂಟ್ ಬ್ಯಾಗ್. ಇದು ತಾಂಬೂಲ ಹಾಕ್ಕೊಡೋಕ್ಕೆ, ಇವಾಗ ಮುತ್ತೈದೆಯರು ಬರ್ತಾರಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ಅವರಿಗೆ ಹಣ್ಣು, ಎಲೆ, ಆಮೇಲೆ ಬಳೆ, ಕುಂಕುಮ ಹಾಕಿ ಈ ಥರ ಹಿಂಗೆ ಮಾಡಿ ಕೊಟ್ಟರೆ ಯೂಸ್ ಆಗುತ್ತೆ. ಎಷ್ಟು ಕ್ಯೂಟಾಗಿದೆ ನೋಡಿ. ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕ್ಯೂಟಾಗಿದೆ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ, ತುಂಬ ಚೆನ್ನಾಗಿದೆ, ಹಾಳಾಗಲ್ಲ. ಆ್ಯಂಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ನಾನು ಒಂದು ದಿನ ಪೂರ್ತಿ ಹುಡುಕಿ ತಂದಿರೋ ಐಟಮ್ಸ್ ಇದೆಲ್ಲ. ಈ ಥರ ಒಂದಷ್ಟು ತಂದಿದ್ದೀನಿ. ಇಲ್ಲೊಂದಿಷ್ಟಿದೆ, ಇಲ್ಲಿ ಇಷ್ಟಿದೆ. ಇದೆಲ್ಲ ಬರೋ ಮುತ್ತೈದೆಯರಿಗೆ ನಾನು ಎಷ್ಟು ಜನ ಕರಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನೋ ಅಷ್ಟು ಜನಕ್ಕೆ ನಾನು ಮುಂಚೆನೇ ತೊಗೊಬಂದ್ಬಿಟ್ಟಿದ್ದೀನಿ. ಸೊ ಈ ಥರ ಕೊಡ್ತೀನಿ. ಆ್ಯಂಡ್ ಅವರು ತಾಂಬೂಲನ ಮನೆಗೆ ತೊಗೊಂಡೋಗಿ ಹಾಕಿದ್ಮೇಲೆ ಇದನ್ನ ಹಂಗೆ ಯೂಸ್ ಮಾಡ್ಬೋದು. ಸ್ಯಾರಿ ಮೇಲೆ ಫೋನ್ ಕ್ಯಾರಿ ಮಾಡೋದಕ್ಕೆ ಅಥವಾ ಪರ್ಸೆಲ್ಲ ಇದ್ರೊಳಗೆ ಹಾಕೋಬೋದು ಚಿಕ್ಕದಿದ್ರೆ. ಅದಕ್ಕೆ ನಾನು ಈ ಥರ ಬ್ಯಾಗ್ಸ್ನ ತಂದಿದ್ದೀನಿ. ಇದು ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ತಂದಿದ್ದೀನಿ. ಆ್ಯಂಡ್ ಮಕ್ಕಳಿಗೆ ಸಂಜೆ ಬರ್ಡೇ ಮಾಡ್ತೀನಲ್ಲ, ಕೇಕ್ ಕಟ್ಟಿಂಗ್ ಟೈಮಲ್ಲಿ ಬರೋ ಮಕ್ಳಿಗೆ ಕೊಡೋಕ್ಕೆ ಅಂತ ಹೇಳಿ ಈ ಥರ ಇದನ್ನು ತಂದಿದ್ದೀನಿ. ಏನಿದು LCD ಡ್ರಾಯಿಂಗ್ ಪೆನ್ ಕೇಸ್ ಅಂತೆ ನೋಡಿ, ಚೆನ್ನಾಗಿದೆ. ಇದೇನು ಗೊತ್ತಾ, ಈ ಥರ ಇರುತ್ತೆ. ಹಿಂಗೆ ಓಪನ್ ಮಾಡಿದ್ರೆ ಇದು ಜಾಮೆಟ್ರಿ ಬಾಕ್ಸ್. ನನ್ನ ಮಗ ಬಂದ. ಹಾಯ್, ಏನು ಅದೆಲ್ಲ ಕೊಡಲ್ಲ ನನಗೆ. ಏನಪ್ಪ, ಇಲ್ಲಪ್ಪ ನೋಡು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಂದವನೇ ಬಾರೆ ಬಬ್ಲು. ಅಪ್ಪ ಮಗ ಆಚೆ ನಿಂತ್ಕೊಂಡೆಲ್ಲ ಕೇಳಿಸ್ಕೊಬಿಡೋದು. ಹಾಯ್ ಹೇಳು ಮಗನೇ ನನ್ನ ವ್ಲಾಗ್ಗೆ. ಹಾಯ್ ಹೇಳು. ಥ್ಯಾಂಕ್ ಯು. ಹೋಗು ಡ್ಯಾಡಿ ಹತ್ರ. ಅದು ಬಿಟ್ಬಾರ್ದು. ಅಲ್ಲೋಡ್ ಪಪ್ಪ ಕರೀತಿದ್ ಪಾಪು. ನನ್ನ ಗಂಡನ ತೋರ್ಸೋಣ ಅಂದ್ರೆ ತೋರ್ಸೋ ಥರ ಇಲ್ಲ, ಆಮೇಲೆ ತೋರಿಸ್ತೀನಿ. ಅಲ್ಲ ಹೋಗು ಬಬ್ಲು. ಏನು ಚೇಷ್ಟೆ ನನ್ನ ಮಗನೇ, ಹೋಗು ನೀನು. ಇದು ಜಾಮಿಟ್ರಿ ಬಾಕ್ಸ್ ಆಯ್ತಾ. ಹಿಂಗೆ ಓಪನ್ ಮಾಡಿದ್ರೆ ಇದು ಜಾಮಿಟ್ರಿ ಬಾಕ್ಸು. ಮಕ್ಕಳು ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕಂತೇಳಿ ಅದ್ರೊಳಗೆ ಈ ಥರ ಏನೋ ಕೊಟ್ಟಿದ್ದಾರೆ. ಜಸ್ಟ್ ಇವಾಗ ಏನು ಗೊತ್ತಾ, ಈಗ ಸ್ಕೂಲ್ಗೆ ಅಂತ ಏನಕ್ಕಾದ್ರೂ ತೊಗೊಂಡು ಹೋದ್ರೆ ಹಿಂಗೆ ಬರಿಬೋದು ಇದರಲ್ಲಿ. ಆಯಿತಾ, ಬರಿತೀನಿ. ಹಿಂಗೆ ಬರಿಬೋದು. ಆಮೇಲೆ ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲ ಲಾಕ್ ಆಗಿರುತ್ತೆ. ಅನ್ಲಾಕ್ ಮಾಡಿಬಿಟ್ಟು ಇರಮ್ಮ ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಎರೇಸ್ ಆಗುತ್ತೆ. ಇಲ್ಲಿ ನಾನು ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಬರೀತೀನಿ. ಹಾಗೆ ಚೆನ್ನಾಗಿ. ಆ್ಯಂಡ್ ಇದನ್ನು ಎರೇಸ್ ಮಾಡ್ಬೋದು ಇಲ್ಲಿ. ಸೊ ಮಕ್ಳು ಏನಾದರೂ ಯೂಸ್ ಮಾಡಿದ್ರೆ, ಇವಾಗೇನೋ ಕೌಂಟ್ ಮಾಡ್ತಿರ್ತಾರೆ 2+2 ಹಿಂಗೆ ಏನಾದರೂ ಕೌಂಟ್ ಮಾಡಬೇಕು ಅಂದರೆ ಇದ್ರ ಮೇಲೆ ಹಿಂಗೆ ಬರ್ಕೊಂಡು, ಈಗ ರಫ್ ನೋಟ್ಸ್ ಯೂಸ್ ಮಾಡೋ ಬದಲು ಡೋಂಟ್ ಮೇಕ್ ಸೌಂಡ್ಸ್ ಹೊಡೆದಾಕ್ಬಿಡ್ತೀನಿ ಇವಾಗೆಲ್ಲನೂ. ಏನಪ್ಪ ಬೇಕಾದು ಕೊಡ್ತೀನಿ ತಗೋ. ಈ ಥರ 2+2 ಅಥವಾ ಏನಾದರೂ ಅವರು ಬರ್ಕೊಬೋದು ಇದ್ರ ಮೇಲೆ. ಅವ್ರು ಎರೇಸ್ ಮಾಡೋವಾಗ ಎರೇಸ್ ಆಗಲ್ಲ. ಇದು LCD. ಸೊ ಈ ಥರ ಕೊಟ್ಟಿದ್ದೀನಿ. ಆ್ಯಂಡ್ ಅವ್ರು ಇಲ್ಲಿ ಪೆನ್ಸಿಲ್ಸು ಎಲ್ಲ ಕ್ಯಾರಿ ಮಾಡ್ಬೋದು. ಡೋಂಟ್ ಮೇಕ್ ನಾಯ್ಸ್. ನೋಡಿ ಎಷ್ಟು ತುಂಟ ಮಾಡ್ತಾನೆ ಅಂದರೆ ತುಂಟಣ್ಣ. ಆ್ಯಂಡ್ ಇದ್ರ ಒಳಗಡೆ ಒಂದು ಪೆನ್ಸಿಲ್, ಎರೇಸರು ಮತ್ತು ಈ ಥರ ತಂದಿದ್ದೀನಿ. ಏನಿದು ಕೀ ಚೈನ್. ಇದನ್ನು ಚಿಕ್ಕಪೇಟೆಲ್ಲ ತಂದಿದ್ದು ನಾನು. ಎಷ್ಟು ಕ್ಯೂಟಾಗಿದೆ ನೋಡಿ, ಸ್ಪೈಡರ್ಮ್ಯಾನ್. ಎಲ್ಲ ಈ ಥರ ಎಲ್ಲ ಕೀ ಬಂಚ ತಂದಿದ್ದೀನಿ. ಅದಿನ್ನೊಂದಿನ ಈ ಥರ ಹಾಕ್ಬಿಟ್ಟಿದ್ರು ಒಳಗಡೆ ಮಕ್ಳಿಗೆ ಕೊಡೋಕ್ಕೆ ಅಂತ ತಂದಿದ್ದೀನಿ. ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಬೇಕು. ನಂಗೆ ಇನ್ನೂ ಟೈಮೇ ಸಿಕ್ಕಿಲ್ಲ. ಇವಾಗ ಸ್ವಲ್ಪ ಟೈಮ್ ಸಿಕ್ಕಿತ್ತಲ್ಲ, ಸೊ ಅದಕ್ಕೆ
ರಿಟರ್ನ್ ಗಿಫ್ಟ್ಸ್ಗೆಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ತಾಯಿದ್ದೆ. ಇದನ್ನು ನಾನು ಚಿಕ್ಕಪೇಟೆಲ್ಲೇ ತೊಗೊಬಂದಿದ್ದು. ನಾನು ರುಚಿತ್ಗೆ ಫಸ್ಟಿಗೆ ಬರ್ಡೇಗೆ ಏನೇನು ತಂದಿದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದೇ ಅಂಗಡಿಗೆ ಸೇಮ್ ಹೋಗಿ ಅಲ್ಲಿ ಪೌಚ್ ತೊಗೊಂಡಿದ್ದೆ ಲಾಸ್ಟ್ ಟೈಮು, ಜಿಪ್ ಲಾಕ್ ಮಾಡೋದು ಪೌಚು. ಆ ಪೌಚ್ ಒಳಗಡೆ ಲಾಸ್ಟ್ ಟೈಮ್ ಏನೇನು ಹಾಕಿದೆ ಅದೆಲ್ಲ ಇತ್ತು. ಸೊ ಈ ವರ್ಷ ಈ ಥರ LCD ತೊಗೊಂಡು ಬಂದಿದ್ದೀನಿ. ಪೆನ್ ಕೇಸು ಅದರೊಳಗಡೆ ಇನ್ನೂ ಏನೇನೋ ವೆರೈಟೀಸ್ ಇದೆ ಗೊತ್ತಾ ಮಕ್ಳಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ. ನಂಗಂತೂ ಒಂದ್ರ ಮೇಲೆ ಒಂದು ಇಷ್ಟ ಆಯಿತು. ನನ್ನ ಗಂಡ ಸಾಕು ನಡಿ, ಇದೇ ಜಾಸ್ತಿ ಆಯಿತು ನಡಿಯೇ ಸಾಕು ಅಂದರು. ನನಗಿದು 120 ರೂಪೀಸ್ ಒನ್ ಪೀಸ್ಗೆ ಚಾರ್ಜ್ ಮಾಡಿದ್ರು. ಆ್ಯಂಡ್ ನಾನು ರೆಗ್ಯುಲರ್ ಕಸ್ಟಮರ್ ಎಲ್ಲ ನನ್ನ ಮಕ್ಕ ನೋಡಿದ ತಕ್ಷಣ ಹೇಳಿದ್ರು, ಮೇಡಮ್ ನೀವು ಬಂದಿದ್ರಲ್ಲ ಅಂತ. ನಾನೇ ಅಂತ ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು. ಸೊ ಇದನ್ನು ಅಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಬ್ಯಾಟ್ರಿ ಎಲ್ಲ ಇದೆ, ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಕೋಬೋದು. ಹಾಳಾದರೆ ಬರುತ್ತೆ, 1 ವರ್ಷ ಬರುತ್ತೆ. 1 ವರ್ಷದ ಮೇಲಾದರೆ ಹಾಕೋಬೋದು. ಮಕ್ಕಳು ಅಲ್ಲಿವರೆಗೂ ಉಳಿಸೋದೇ ಇಲ್ಲ, ಹಾಗೆ ತೆಚ್ಚಿ ಡಮ್ ಅನ್ಸ್ಬಿಡ್ತಾರೆ. ಸುಮ್ಮನೆ ರುಚಿದ ಬರ್ಡೇಗೆ ಬರೋ ಮಕ್ಕಳಿಗೆ ಹಿಂಗೆ ಕೊಟ್ಟರೆ ಅವರು ಖುಷಿಯಾಗಿ ಹೋಗ್ತಾರೆ ಅಂತ ನನ್ನ ಕಾನ್ಸೆಪ್ಟು. ಸೊ ಹಾಗಾಗಿ ತಂದಿದ್ದೀನಿ. ಆ್ಯಂಡ್ ರುಚಿತ್ಗೆ ಫ್ರೆಂಡ್ಸ್ ಇದ್ದಾರೆ ಮನೆ ಹತ್ರ, ರೋಡ್ ಕಾರ್ನರಲ್ಲಿ ಒಂದಷ್ಟು ಅವನಿಗೆ ಫೇವ್ರೇಟ್ ಒಂದಷ್ಟು ಜನ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ಕರಿಬೇಕು. ಆ್ಯಂಡ್ ನನ್ನ ಫ್ರೆಂಡ್ಸ್ ಮಕ್ಕಳು, ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮಕ್ಕಳು ಎಲ್ಲರೂ ಕರೆದು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಒಂದಷ್ಟು ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು ಎಷ್ಟು ಜನ ಮಕ್ಕಳು ಬರ್ತಾರೋ ಅಷ್ಟು ಜನಕ್ಕೆ ತಂದಿದ್ದೀನಿ. ಒಂದಿಷ್ಟು ತಂದಿದ್ದೀನಿ, ಲೈಕ್ ಇದೇ ಒಂದು 20-25 ಪೀಸಸ್ ತಂದಿದ್ದೀನಿ. ನೋಡೋಣ ಸಾಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಅಷ್ಟು ಜಾಸ್ತಿ ಯಾರನ್ನೂ ಕರೀತಾ ಇಲ್ಲ, ಕಮ್ಮಿ ಜನನೇ ಕರೀತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ತಂದಿದ್ದೀನಿ. ಎಲ್ಲನೂ ಪ್ಯಾಕ್ ಮಾಡಬೇಕು, ಇನ್ನೇನಿಲ್ಲ ಅಷ್ಟೇ. ಎಸ್. ಸೊ ಇವತ್ತು ವೈಕುಂಠ ಏಕಾದಶಿ, ಸೊ ದೇವಸ್ಥಾನಕ್ಕೆ ಹೋಗಬೇಕು. ರೆಡಿಯಾಗಿದ್ದೀವಿ. ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ನಮ್ಮ ರುಚಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವ್ರು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರಬೇಕು. ಕ್ಲಿಪ್ಪಿಂಗ್ ಹಾಕ್ತೀನಿ ಅಕಸ್ಮಾತ್ ರೆಕಾರ್ಡ್ ಮಾಡಿದ್ರೆ. ಏನೋ ಬೀಳಿಸ್ದೆ, ಏನು ಬೀಳಿಸ್ದೆ? ಕ್ಲಿಪ್ಪಿಂಗ್ ಹಾಕ್ತೀನಿ ಅಕಸ್ಮಾತ್ ದೇವಸ್ಥಾನಕ್ಕೆ ಹೋದರೆ. ಸೊ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ಅಲ್ಲಾದರೂ ಹೋಗ್ಬೋದು. ಇಲ್ಲಾಂದರೆ ಸರಸ್ವತಿ ನಗರ ಅಲ್ಲಿ ಒಂದಿದೆ, ಅದು ಸ್ವಲ್ಪ ನಮ್ಮ ಅಂಗಡಿ ಹತ್ರದಿಂದ ಸ್ವಲ್ಪ ಮುಂದೆ, ಅಲ್ಲಿ ಬೇಕಾದರೂ ಹೋಗ್ಬೋದು. ಎಲ್ಲೋ ಒಂದು ಕಡೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ, ಕೈ ಮುಕ್ಕೊಂಡು ಬರೋಣ ವೆಂಕಟೇಶ್ವರಗೆ, ನಮ್ಮ ಮನೆ ದೇವ್ರಿಗೆ ಅಂತ. ಸೊ ಹೋಗಿ ಬರಬೇಕು. ನಮ್ಮ ರುಚಿತವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ಲಾ? ನೋಡಿ, ಎಲ್ಲನೂ ಕಿತ್ತು ಹಾಕಿ ಈಗಷ್ಟೇ ಕೊಟ್ಟೆ. ತುಂಟ ನಂಬರ್ 1. ಎಲ್ಲ ಕಿತ್ತಿ ಎಸ್ತಿ ಹಿಂಗೆ ತಲೆ ಮೇಲೆ ಸುರ್ಕೊಂತಾನೆ ಎಲ್ಲನೂ. ಏನು ಮಾಡ್ತಿದ್ದೆ ಬಬ್ಲು? ಏನು ಮಾಡ್ತಾ ಇದ್ಯಾ? ಹಾಳು ಮಾಡಬಾರ್ದು, ಬ್ಯಾಡ್ ಬಾಯ್ ಅಂತಾರೆ. ನನಗೆ ರುಚಿದ ಬರ್ಡೇ ಅಂದರೆ ಫುಲ್ ಎಕ್ಸೈಟ್ ಆಗಿಬಿಡ್ತೀನಿ. ನಾನು ರುಚಿದ ಬರ್ಡೇ ಅಂದರೆ ಸಖತ್ ಎಕ್ಸೈಟ್ ಆಗಿಬಿಡ್ತೀನಿ. ಯಾಕೆ ಗೊತ್ತಾ, ನನಗೆ ತುಂಬ ಆಸೆ ಇತ್ತು ನನಗೆ ಗಂಡು ಮಗು ಆದರೆ ನಾನು ಹೆಂಗೆ ನೋಡ್ಕೋಬೇಕು ಅಂತ. ಸುಮ್ಮನಿರೋ. ಅವ್ನು ನಮಗೆ ಸಿಕ್ಕಿರೋದೇ ಒಂದು ಸೆಲೆಬ್ರೇಷನ್ನು, ಅದರಲ್ಲೂ ಅವನ್ನ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ. ಸೊ ಇದೊಂದು ನೆಪ ಅಷ್ಟೆ. ಅವನ್ನ ಡೈಲಿ ಸೆಲೆಬ್ರೇಟ್ ಮಾಡ್ತೀವಿ. ವಿ ಲವ್ ಹಿಮ್ ಅ ಲಾಟ್. ನನ್ನ ಮಗನ ಬರ್ಡೇಗೆ ಒಂದಷ್ಟು ಥೀಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವನಿಗೆ ಫೇವ್ರೆಟ್ ಕಾರ್ಟೂನ್ಸ್ ಇದೆ. ಆ ಕಾರ್ಟೂನ್ಸ್ನ ಆ ಥೀಮಲ್ಲೇ ಡೆಕೋರೇಟ್ ಮಾಡಿಸ್ಬೇಕು ಅಂತ ಆಸೆ. ಸೊ ನನಗೆ ನನ್ನ ಕೈಯಾರೆ ಮಾಡಬೇಕು ಅಂತ ಸಿಕ್ಕಾಬಟ್ಟೆ ಇಷ್ಟ ಡೆಕೋರೇಷನ್ನು. ಗೊತ್ತಿಲ್ಲ ಆಗುತ್ತೋ ಇಲ್ವಾ ಅಂತ. ನಾನು ಅವತ್ತೇನೋ ಟಯರ್ಡ್ ಆಗಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನಾನು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಮಾಡಬೇಕು. ಇಲ್ಲಾಂದರೆ ನೋಡೋಣ ಏನಾಗುತ್ತೆ, ಟ್ರೈ ಮಾಡ್ತೀನಿ. ಸೊ ಆದಷ್ಟು ಅವ್ನ ಬರ್ಡೇನ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡಬೇಕು ಅಂತ. ಲೆಟ್ಸ್ ಸಿ ಹೆಂಗೋಗುತ್ತೆ ಅಂತ. ಐ ಹೋಪ್ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಆಮೇಲೆ
ನಾನು ಮನೇಲೆಲ್ಲ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ವೈಕುಂಠ ಏಕಾದಶಿ ದಿನ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದು ಅದಾದಮೇಲೆ ಅಂಗಡಿಲೂ ಕೂಡ ಪೂಜೆ ಮಾಡಿದೆ. ಏನೋ ಒಂಥರ ಪೂಜೆ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ. ನಾನು ಡೈಲಿ ಪೂಜೆ ಮಾಡಬೇಕು, ಯಾವಾಗಲೂ ನನಗೆ ಅದೊಂದು ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿದೆ. ಮೂತಿ ನೋಡು, ಮೂತಿ ಕಾರ್ ಓಡಿಸೋರು ಮೂತಿ. ಆಮೇಲೆ ಆಮೇಲೆ ಯಾರ್ದು ಮನೆಗೆ ಇರ್ತಾ ಇದ್ದೀರಾ? ನಮ್ಮನ್ ಮೆಟ್ರೋ ಕೂತ್ಕೊಂಡು ಅಯ್ಯೋ ಅನ್ಸ್ತಾ ಇದ್ದೀರಾ? ನಮ್ಮಮ್ಮನ್ ಮೂತಿ ನೋಡಲ್ಲ. ಅಯ್ಯಯ್ಯೋ ಏನಪ್ಪ ಮಾಡೋದು? ಎಲ್ಲೆಲ್ಲ ಹೋಗ್ತಾರೆ. ಕಾರ್ ಗುದೀತಿಯ ಕಾರ್ ಹುಚ್ಚೋನಿಗೆ. ಅಯ್ಯೋ ಅಲ್ಲಿ ನೋಡಲ್ಲಿ ಮುಂದೆ ನೋಡ್, ನೀನ್ ರೋಡ್ ನೋಡ್ಬೇಕು. ರೋಡ್ ನೋಡು, ರೋಡಲ್ಲಿ ಕೊಡಪ್ಪನ್ ಹೇಳು. ಕೊಡಪ್ಪ ಅನ್ನ ಕೊಡ್ತೀನಿ. ಕೊಡಪ್ಪ ಅನ್ನ ಕೊಡಮ್ಮ ಅಂತವನೆ. ಕೊಡಪ್ಪ ಅನ್ನ ಅನ್ನ ಕೊಡಪ್ಪ ಅನ್ನ. ಕೊಡಿ ಡ್ಯಾಡಿ ಅನ್ನ. ಡಡ ಕೊಡು ಡಡ ಅನ್ನ. ಏಯ್ ಡ್ಯಾಡಾ ಅನ್ನ. ಕೊಡಿ ಅನ್ನ. ದಾ ಗೋಡೆ ಕಣ, ಗೋಡೆ ಬಿಡು ಅಂತಿರೋ. ಸಾಕು 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 ಹೊಡಿತೀನಿ ಇವಾಗ. ನೀನು ಹಿಂಗೆ 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 ಅನ್ಕೊಂಡ್ ತಿರ್ಗಿಸ್ತಾ ಇದ್ರೆ. ಹೆಂಗಿತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಅಲ್ಲೋಡು ಕೆಳಗೆ ಅಲ್ಲೋಡ. ತಳ್ಳೋಣ ಹಿಂದಕ್ಕೆ ಹೋಗ. ಡಡಾ ಡಡಾ ಒಂದ್ ನಿಮಿಷ. ಡಡಾ ಪ್ಲೀಸ್ ಡಡಾನ್. ಡಡಾ ಪ್ಲೀಸ್ ಡಡಾನ್. ಶೀಶ್ ಡಡಾ. ಸುಮ್ಮನೆ ಶೀಶ್ ಡಡಾನ್ ಕೇಳ. ಶೀಶ್ ಡಡಾ. ಚೂರು ಕಾರ್ ಕೊಡೋದ ಅಲ್ಲೆಲ್ಲಾರ ಗುದ್ಬಿಡ್ತೀನಿ. ಅಯ್ಯೋ ಬಿಡೋ ಪಪ್ಪನ್ನ. ಸುಮ್ನಿರ. ಕಾರ್ ಯಾರ್ದು? ಅಮ್ಮಂದ. ಮತ್ತೆ ಅಪ್ಪ ಮಗನೇ ಕಿತ್ತಾಡ್ತಿರಲ್ರೋ. ನನ್ಗೆಲ್ರೋ ಕೊಡ್ತೀರಾ? ಕಾರ್ ನಂದಂತೆ. ಇವೆರಡು ಕಿತ್ತಾಡ್ತಾವ ಕಾರ್ ಓಡ್ಸಕ್ಕೆ. ಸಾಕು ಹೋಗ್ ಅಷ್ಟೇ ಅಷ್ಟೇ. ಹೋಗ್ ನಂದು ಕಾರ್, ನಂದು ಕಾರು, ನಂದು ಕಾರ್. ಅಮ್ಮಂದನು ಏನಾಯ್ತು? ಕಾರ್ ಯಾರ್ದು ಮಗನೇ? ಹಂಗೆ ಟೂ ವೀಲರ್ ಎತ್ತ. ಎತ್ತು ಅಮ್ಮ. ಇನ್ನು ಒಂದು 2 ದಿವಸದಲ್ಲಿ ರುಚಿತ ಬರ್ಡೇ ಇತ್ತಲ್ಲ, ಸೊ ಹಾಗಾಗಿ ಐಬ್ರೋಸ್ ಮಾಡಿಸೋಣ ಅಂತ ಹೋದೆ. ಅದಾದಮೇಲೆ ಹೋಗಲಿ ಒಂದು ಸ್ವಲ್ಪ ಕ್ಲೀನಪ್ ಮಾಡಿಸೋಣ ಅಂದ್ಬಿಟ್ಟು ಹಾಗೆ ಕ್ಲೀನಪ್ ಮಾಡಿಸಿ ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ಸೊ ಆವಾಗ ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದು ಕ್ಲೋಸ್ ಮಾಡಲ್ಲ ಇನ್ನೂ ಇರಲ್ಲ ಅಂತ ಮಾಡು. ಸೊ ನಾಳೆನೇ ಬರ್ಡೇ ಇರೋದ್ರಿಂದ ನಾವು ಅವನಿಗೆ ಅಮ್ಮಾಸ್ ಪೇಸ್ಟ್ರೀಸಲ್ಲೇ ಫಸ್ಟ್ ಇಯರ್ ಬರ್ಡೇಗೂ ನಾವು ಇಲ್ಲೇ ತೊಗೊಂಡಿದ್ದು. ಜಂಗಲ್ ಥೀಮಲ್ಲಿ ಮಾಡಿಸಿದ್ವಿ. ನೋಡಿದ್ರೆ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಅದು. ಸೊ ಅದಕ್ಕೆ ಈ ವರ್ಷವೂ ಅಲ್ಲೇ ಆರ್ಡ್ರ್ ಕೊಡೋಣ ಅಂತ ಬಂದ್ವಿ. ಈ ಸಲ ಥೀಮ್ ಬಂದುಬಿಟ್ಟು ಕಾರ್ ಥೀಮ್. ಯಾಕಂದರೆ ಅವನು ಮೂಡ್ ಸ್ವಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಮುಂಚೆ ಅನಿಮಲ್ಸ್ ಇತ್ತು, ಇವಾಗ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅದಕ್ಕೆ ಕಾರ್ ಥೀಮಲ್ಲೇ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಹಂಗೆ ಒಂದು ಡೋನಟ್ಸು ಬರ್ಗರ್ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ನಾವು ಪೂಜೆ ಆದಮೇಲೆ ಬರ್ಡೇ ಕೇಕ್ ಕಟ್ ಮಾಡಬೇಕಲ್ವ, ಸೊ ಹಾಗಾಗಿ ಎಗ್ಲೆಸ್ಸೇ ಬೇಕಿತ್ತು. ಆ್ಯಂಡ್ ಇವ್ರು ಹೇಳಿದ್ರು ಈ ಥರ ಎಲ್ಲ ಡಿಸೈನ್ ಮಾಡಿಸ್ಬಿಟ್ಟು ನೀವು ಮಾಡಿಸ್ಕೊಂಡ್ರೆ ಎಗ್ಲೆಸ್ ಅಲ್ವಾ, ಸೊ ಬೇಗ ಕಟ್ಟಾಗಿಬಿಡುತ್ತೆ ಅದು ಅಂತ. ಫೈನ್, ಪರವಾಗಿಲ್ಲ ಕೊಡಿ, ಪುಡಿ ಪುಡಿ ಆದರೂ ಪರವಾಗಿಲ್ಲ, ನನಗೆ ಎಗ್ಲೆಸ್ಸೇ ಬೇಕು ಅಂತ ಹೇಳಿ ಪೂಜೆ ಆದಮೇಲೆ ನಾವು ಇನ್ನೂ ಒಂದು 48 ದಿವಸ ನಾನ್ ವೆಜ್ ತಿನ್ನಂಗಿರಲ್ಲ. ಅದಕ್ಕೆ ನಾನ್ ವೆಜ್ ಹೆಂಗೂ ತಿನ್ನಲ್ಲ, ಸೊ ಹಾಗಾಗಿ ನಾವು ಎಗ್ ಕೂಡ ತಿನ್ನಂಗಿರಲ್ಲ. ಹಾಗಾಗಿ ಅದಕ್ಕೆ ಎಗ್ಲೆಸ್ಸೇ ಮಾಡಿಸ್ಕೊಂಡ್ವಿ. ನಾಳೆ ಪೂಜೆಗೆ ನೈಟೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಹೂವು, ಹಣ್ಣು, ಪುರೋಹಿತರು ಏನೇನು ಕೊಟ್ಟಿದ್ರು ಐಟಮ್ಸು ಎಲ್ಲನೂ ನಾವು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಏನೇನು ತೊಗೊಬರ್ಬೇಕು ಅದು ಇದು ಅಂತೆಲ್ಲ.
ಬಿಡಿ ಹೂವೆಲ್ಲ ತಂದಿದ್ರು, ಅದನ್ನು ಬೆಳಿಗ್ಗೆ ಪೂಜೆಗೆ ಅಂತ ಹೇಳಿ ಕಟ್ಕೊತಾ ಇದ್ದೀನಿ. ಆ್ಯಂಡ್ ದೇವ್ರಿಗೆ ಅಂತ ಹೇಳಿ ಹಾರಗಳೆಲ್ಲ ತಂದಿದ್ದಾರೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಒಬ್ಬ ಇದ್ದಾನೆ, ಅವರಿಬ್ಬರು ಹೋಗಿ ಮಾರ್ಕೆಟಲ್ಲಿ ಹೂವು ಎಲ್ಲ ತೊಗೊಬಂದು ಕೊಟ್ಟರು ನನಗೆ. ಸೊ ಈ ಸಲ ನಾನು ಹೋಗಿಲ್ಲ, ನನ್ನ ತಮ್ಮ ಇರೋದ್ರಿಂದ ನನ್ನ ಹಸ್ಬೆಂಡ್ ಅವನ್ನೇ ಕರ್ಕೊಂಡು ಹೋಗಿ ಎಲ್ಲ ಶಾಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಹೂವು, ಹಣ್ಣು, ಏನೇನು ಬೇಕು ಪೂಜೆಗೆ ಅಷ್ಟು ಐಟಮ್ಸ್ ಎಲ್ಲನೂ ತಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ದೇವ್ರ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂಷನ್ ಇರುತ್ತೆ. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಒತ್ತಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಆಗ ಬೇಗನೆ ನಾನು ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಎಸ್, ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್.